ಮಹಿಳೆಗೆ ನೆರವಾದ ಶಿವರಾಮೇಗೌಡರ ಕರ್ನಾಟಕ ರಕ್ಷಣಾ ವೇದಿಕೆ. ತಾಲೂಕಿನ ಬೇಳೂರು ಗ್ರಾಮ ಪಂಚಾಯಿತಿ ವ್ಯಾಪ್ತಿಯಲ್ಲಿ ಇರುವ ನಗರೂರಿನಲ್ಲಿ ಮಾನಸಿಕ ಅಸ್ವಸ್ಥೆ ಮಹಿಳೆಯೊಬ್ಬರು ಸಾರ್ವಜನಿಕರಿಗೆ ಹಾಗೂ ಮಕ್ಕಳಿಗೆ ಕಿರಿಕಿರಿ ಉಂಟು ಮಾಡುತ್ತಿದ್ದನ್ನು ಮನಗೊಂಡು ಶಿವರಾಮೇಗೌಡರ ಕರ್ನಾಟಕ ರಕ್ಷಣಾ ವೇದಿಕೆ ಮಹಿಳೆಯನ್ನು ಅನಾಥಾಶ್ರಮಕ್ಕೆ ಸೇರಿಸಿ ಮಾನವೀಯತೆ ಮೆರೆದಿದೆ. ಮಹಿಳೆ ರಸ್ತೆಯಲ್ಲಿ ವಿವಸ್ತ್ರವಾಗಿ ಸುತ್ತುವುದು, ವಾಹನಗಳಿಗೆ ಹಾಗೂ ತಿರುಗಾಡುವ ಜನರಿಗೆ ಮತ್ತು ಶಾಲೆಯ ಮಕ್ಕಳಿಗೆ ಕಲ್ಲು ಹೊಡೆಯುವುದು ಮಾಡುತ್ತಿದ್ದರು. ಇದನ್ನು ಗಮನಿಸಿದ ನಿವೃತ್ತ ಪೊಲೀಸ್ ಸಿಬ್ಬಂದಿ ಅಂತೋನಿ ಡಿಸೋಜಾ ಕರ್ನಾಟಕ ರಕ್ಷಣಾ ವೇದಿಕೆಯ ಅಧ್ಯಕ್ಷ ಫ್ರಾನ್ಸಿಸ್ ಡಿಸೋಜಾರವರಿಗೆ ಮಾಹಿತಿ ತಿಳಿಸಿದ್ದರು. ನಂತರ ಫ್ರಾನ್ಸಿಸ್ ಡಿಸೋಜಾರಿಂದ ಮಾಹಿತಿ ಪಡೆದ ಅಂತೋನಿ ಡಿಸೋಜಾ ಬೇಳೂರು ಗ್ರಾಮ ಪಂಚಾಯಿತಿಗೆ ಮನವಿ ಮಾಡಿದ್ದಾರೆ. ಮನವಿಗೆ ತಕ್ಷಣವೇ ಸ್ಪಂದಿಸಿದ ಬೇಳೂರು ಗ್ರಾಮ ಪಂಚಾಯಿತಿ ಅಭಿವೃದ್ಧಿ ಅಧಿಕಾರಿ ಉಮೇಶ್ ಮಹಿಳೆಯನ್ನು ಅನಾಥಾಶ್ರಮಕ್ಕೆ ಸೇರಿಸಲು ವ್ಯವಸ್ಥೆ ಮಾಡಿದ್ದಾರೆ. ಇದರೊಂದಿಗೆ ಮಹಿಳೆಯನ್ನು ಕರೆದುಕೊಂಡು ಹೋಗಲು ಸೋಮವಾರಪೇಟೆ ಉಪನಿರೀಕ್ಷಕ ಪ್ರಹ್ಲಾದ್ ಕೂಡ ಶಿವರಾಮೇಗೌಡರ ಕರ್ನಾಟಕ ರಕ್ಷಣಾ ವೇದಿಕೆಗೆ ತಿಳಿಸಿ ಸೂಕ್ತ ವ್ಯವಸ್ಥೆ ಕಲ್ಪಿಸಿದ್ದಾರೆ. ಕರ್ನಾಟಕ ರಕ್ಷಣಾ ವೇದಿಕೆ ಅಧ್ಯಕ್ಷ ಫ್ರಾನ್ಸಿಸ್ ಡಿಸೋಜಾ, ನಿವೃತ್ತ ಪೊಲೀಸ್ ಸಿಬ್ಬಂದಿ ಅಂತೋನಿ ಡಿಸೋಜಾ, ಗ್ರಾಮ ಪಂಚಾಯಿತಿ ಅಭಿವೃದ್ಧಿ ಅಧಿಕಾರಿ ಉಮೇಶ್ ಹಾಗೂ ಸೋಮವಾರಪೇಟೆ ಪೊಲೀಸ್ ಉಪನಿರೀಕ್ಷಕ ಪ್ರಹ್ಲಾದ್ ಒಳಗೊಂಡಂತೆ ಹಲವರು ಮಾನಸಿಕ ಅಸ್ವಸ್ಥ ಮಹಿಳೆ ಇರುವ ಜಾಗಕ್ಕೆ ತೆರಳಿ ಮಾನಸಿಕ ಅಸ್ವಸ್ಥ ಮಹಿಳೆಗೆ ಪ್ರಥಮ ಚಿಕಿತ್ಸೆ ನೀಡಿ ಆಕೆಯನ್ನು ಬೆಂಗಳೂರಿನ ಆಟೋ ರಾಜ ಅನಾಥಾಶ್ರಮಕ್ಕೆ ದಾಖಲಿಸಿದ್ದಾರೆ. ಬಗ್ಗೆ ನಮ್ಮ ಬೇಳೂರು ಗ್ರಾಮ ಪಂಚಾಯತಿಯ PDO ಶ್ರೀಯುತ ಉಮೇಶ್ ರವರ ಗಮನಕ್ಕೆ ತಂದು ಲಿಖಿತವಾಗಿ ನಾವು ಸಾರ್ವಜನಿಕರಿಗೆ ತೊಂದರೆ ಆಗ್ತದೆ ಅಂತ ಹೇಳಿ, ಅಷ್ಟು ಅಲ್ಲದೆ ಆಕೆ ವಿವಸ್ತ್ರಳಾಗಿ ಸ್ನಾನ ಮಾಡ್ತಾ ಇದ್ದನ್ನು ಕೂಡ ಗಮನಿಸಿ ಸಾರ್ವಜನಿಕರ ಕೋರಿಕೆ ಮೇರೆಗೆ ಲಿಖಿತ ಅರ್ಜಿಯನ್ನು ಕೊಟ್ಟ ಮೇರೆಗೆ ಅವರು ಶ್ರೀಯುತ ಸಮಾಜ ಸೇವಕರಾದ ಶ್ರೀಯುತ ಫ್ರಾನ್ಸಿಸ್ ಆಟೋರಾಜ ಸಂಸ್ಥೆಗೆ ಸೇರಿಸಲಿಕ್ಕೆ ಶ್ರೀಯುತ ಫ್ರಾನ್ಸಿಸ್ನವ್ರನ್ನು ನಾವು ಸಾರ್ವಜನಿಕರು ಸಮಾಜ ಸೇವಕರು ಕೂಡ ಹೌದು, ಹಲವು ದಿನಗಳಲ್ಲಿ ನಾವು ಗಮನಿಸ್ತೀವಿ. ಅವ್ರನ್ನ ಕೋರಿಕೊಂಡಾಗ ಅವರು ಒಪ್ಕೊಂಡು ಆಟೋರಾಜ ಸಂಸ್ಥೆ ಬೆಂಗಳೂರು ಇವರಿಗೆ ಅವರು ಮನವಿಯನ್ನು ಮಾಡ್ಕೊಳ್ತಾ ಇಂದು ಇಲ್ಲಿ ಅವ್ರನ್ನ ಕರ್ಕೊಂಡೋಗಲಿಕ್ಕೆ ಇಲ್ಲಿ ನಮ್ಮ ಉಪನಿರೀಕ್ಷಕರಾದ ಶ್ರೀಯುತ ಪ್ರಹ್ಲಾದ್ರವರು ಕೂಡ ಆಗಮಿಸಿದ್ದಾರೆ. ಅವರ ಸಿಬ್ಬಂದಿ ಕೂಡ ಆಗಮಿಸಿ ನಮಗೆ ಪ್ರಥಮ ಚಿಕಿತ್ಸೆ ನೀಡಲಿಕ್ಕೆ ಕೂಡ ಅವ್ರ ಕಿಟ್ಟನ್ನು ಕೂಡ ಪೊಲೀಸ್ ಇಲಾಖೆಯಲ್ಲಿ ಇರುವಂಥ ವಾಹನದಿಂದ ಕೊಟ್ಟರು. ಅಷ್ಟು ಮಾತ್ರವಲ್ಲದೆ ಇಲ್ಲಿ ಸಾರ್ವಜನಿಕರಾದ ರಮೇಶ್ ಇದ್ದಾರೆ, ಮತ್ತು ನಮ್ಮ ಮಿತ್ರರಾದ ದರ್ಶನ್ ಇದ್ದಾರೆ. ಹಾಗೆಯೇ ಇಲ್ಲಿ ನಮ್ಮ ಶಾಸಕರಲ್ಲಿ ಕರ್ತವ್ಯ ನಿರ್ವಹಿಸ್ತಿರುವಂಥ ಸಾಗರ್ ಕೂಡ ನಮ್ಮೊಟ್ಟಿಗೆ ಕೈ ಜೋಡಿಸಿದ್ದಾರೆ. ನಾನು ಎಲ್ಲರ ಪರವಾಗಿ ಈ ಆಟೋರಾಜ ಸಂಸ್ಥೆ ಹಾಗೂ ನಮ್ಮ ಶ್ರೀಯುತ ಫ್ರಾನ್ಸಿಸ್ ರವರಿಗೂ ಮತ್ತು ಸಹಕರಿಸಿದ ನಮ್ಮ PDO ಸಾಹೇಬರಿಗೂ, ಪ್ರಹ್ಲಾದ ಉಪನಿರೀಕ್ಷಕರು ಸೋಮವಾರಪೇಟೆ ಇವರಿಗೂ ಕೂಡ ವೈಯಕ್ತಿಕವಾಗಿ ಸಾರ್ವಜನಿಕರ ಪರವಾಗಿ ತುಂಬ ಹೃದಯದ ಧನ್ಯವಾದಗಳನ್ನು ಈ ಮೂಲಕ ಅರ್ಪಿಸ್ತಾ ಇದ್ದೇನೆ. ಧನ್ಯವಾದಗಳು.